ನೆಕ್ಸ್ಟ್ ಮಟನ್ ಪೇಪರ್ ಡ್ರೈ ಮಾಡಿದ್ವಿ. ಇಲ್ಲಿ ನೋಡಿ ಸೈಡ್ಗೆ ಬಾಯ್ಲ್ಡ್ ಎಗ್ ಹಾಕಿದ್ದಾರೆ. ಸೊ ನೋಡಿ ಅಲ್ಲಿಂದ ಇದು ಮಟನ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರಾದ್ರೂ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೆ, ಸೊ ಹಾಯ್, ಐ ಆಮ್ ಸಹನಾ. ನಿಮ್ಗೆ ಏನಾದ್ರೂ ಕುಕಿಂಗ್ ರೆಸಿಪೀಸ್ ಮತ್ತೆ ಶಾಪಿಂಗ್ ಅಂಡ್ ಟ್ರಾವೆಲಿಂಗ್ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಯಾಕಂದ್ರೆ ನಾನು ಅದ್ರ ಮೇಲೆ ಎಲ್ಲಾ ವಿಡಿಯೋಸ್ ನ ಹಾಕಿರ್ತೀನಿ. ಸೊ ಎಲ್ರು ಹೇಗಿದ್ದೀರಾ, ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನ್ ಆಕ್ಚುಲಿ ಇವತ್ತು ಸಂಡೇ ನನ್ಗೊಬ್ರು ಸಬ್ಸ್ಕ್ರೈಬರ್ ಹೇಳಿದ್ರು ಏನಂತ, ಅಲ್ಲಿ ಪ್ರಕಾಶ್ ಬಿರಿಯಾನಿ ಹೋಟೆಲ್ ಇದೆಯಲ್ಲ, ಸೊ ಅಲ್ಲೇ ಹೋಗಿ ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ಬಟ್ ಏನಂದ್ರೆ ನನ್ಗೆ ಅಲ್ಲಿ ಹೋದೆ, ಬಟ್ ಫುಲ್ ರಶ್ ಇತ್ತು. ಸೊ ಅದಕ್ಕೆ ನನ್ಗೆ ಅಲ್ಲಿ ಹೋಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಸಾರಿ. ಅದಕ್ಕೆ ಅಲ್ಲೇ ಬಾಜು ಇದು ನವೀನ್ ಹೋಟೆಲ್ ಇದೆ, ಸೊ ಅಲ್ಲಿ ಬಂದಿದ್ದೀವಿ. ನಾನು ಮತ್ತೆ ನನ್ನ ತಮ್ಮ ಬಂದಿದ್ದೀವಿ. ಸೊ ಇಲ್ಲಿನೂ ಏನೇನಿರುತ್ತೆ, ಏನು ನಾವ್ ಏನೇನ್ ರೆಸಿಪೀಸ್ ತಗೊಂಡು ಟೇಸ್ಟ್ ಮಾಡ್ತೀನಿ ಏನು ಅಂತ ಎಲ್ಲಾನು ನಿಮ್ಗೆ ತೋರಿಸ್ತೀನಿ. ಸೊ ಆ ಕಡೆ ನೋಡಿ, ಎಲ್ಲಾ ಕ್ಲೈಮೇಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಮಳೆ ಬರ್ತಿದೆ, ಮಳೆ. ಸೊ ನಾನಿವತ್ತು ಈ ತರ ಡ್ರೆಸ್ ನ ವೇರ್ ಮಾಡಿದ್ದೀನಿ. ಇದು ಆಕ್ಚುಲಿ ನಾನು ಗದಗಲ್ಲಿ ಗದಗಲ್ಲಿ ವಿಶಾಲ್ ಮಾರ್ಟ್ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಈ ಟಾಪ್ ನ. ಇದು ಮತ್ತೆ ಅಲ್ಲೇ ಜಾತ್ರೆಲಿ ತಗೊಂಡಿದ್ದೆ ಈ ಪ್ಯಾಂಟ್ ನ. ಸೊ ಕೊಡಿ, ಇಲ್ಲಿ ನೋಡಿ. ಬಟ್ ಎಲ್ಲ ಫುಲ್ ಮಳೆ ಇದೆ. ಸೊ ಗೈಸ್, ಇವಾಗ ಫಸ್ಟ್ ನಾನು ಸೂಪ್ ನ ಆರ್ಡರ್ ಮಾಡಿದ್ದೆ. ಸೊ ಸೂಪ್ ನ ಆರ್ಡರ್ ಮಾಡಿದ್ದೆ, ಚಿಕನ್ ಸೂಪ್. ಆಕ್ಚುಲಿ ನಾನು ಮಟನ್ ಕಾಲ್ ಸೂಪ್ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಮಟನ್ ಕಾಲ್ ಸೂಪ್ ಇಲ್ಲ, ಚಿಕನ್ ಸೂಪ್ ಇದೆ. ಸೊ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಗೈಸ್, ಇವಾಗ ಸೂಪ್ ನ ಟೇಸ್ಟ್ ಮಾಡಿ ಹೇಳ್ತೀನಿ. ಚೆನ್ನಾಗಿದೆ. ಸೊ ನಾವು ಎಲ್ಲಿ ಯಾವ ತರ ಸೀಟ್ ನೋಡಿಲ್ಲ, ಹಿಂದೆ ಇಲ್ಲೆಲ್ಲ ನೇಚರ್ ಕಾಣ್ಬೇಕು ಅಂತ ನಾನು ಅಲ್ಲೆಲ್ಲ ಬಿಟ್ಟು ಇಲ್ಲೇ ಬಂದು ಕುಂತಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ. ಮಳೆ ಬರ್ತಿದೆಯಲ್ಲ, ಅಲ್ಲಿ ನೋಡಿ ಗಿಡ, ಸಾರಿ ಮರ ಸಾಲಕ್ಕಿದೆ. ಮಟನ್ ಪೇಪರ್ ಡ್ರೈ ಮಾಡಿದ್ವಿ. ನೋಡೋಣ, ನೋಡಿ ಎಷ್ಟು ಸ್ವಲ್ಪ ಎಷ್ಟೇ ಬಂದಿದೆ. ನೋಡಿ, ಫಿಶ್. ಯಾವ್ದ ಫಿಶ್ ಐತಲ್ ಇದು? ಪಾಂಪ್ಲೆಟ್. ಇದನ್ನ ಇರಿ ನೋಡೋಣ. ಇದ್ರೊಳಗೆ ಏನು ಇದನ್ನೇ ಇಲ್ವಲ್ಲ. ಅಯ್ಯೋ, ನೋಡೋಣ. ನಂಗೆ ಇಷ್ಟ ಆಗಲಿಲ್ಲ. ಇದನ್ನ ನೋಡ್ತೀನಿ.
ಇದಾದ್ರೂ ಚಲೋ ಇದೆಯೋ ನಮ್ಗೆ ಇಷ್ಟ ಆಗುತ್ತೋ. ಇದು ಓಕೆ, ಇದು ಯಾಕೋ ಮತ್ತೆ ನೆಕ್ಸ್ಟ್ ನೋಡೋಣ ಇರಿ. ಏನ್ ಗೊತ್ತಾಗ ಆದ್ರೂ ನಾವು ನಾರ್ಮಲ್ ಹೋಟೆಲಿಗೆ ಹೋಗಿ ಊಟ ಮಾಡ್ತೀವಲ್ಲ, ಸೊ ಅಲ್ಲೇನು ಅಲ್ಲೇ ಬೇರೆ ಟೇಸ್ಟೇ ಇರುತ್ತೆ. ಅದು ಯಾವ ತರನಾದ್ರೂ ಇರ್ಲಿ ಅದೇ ಟೇಸ್ಟ್ ಒಂಥರ ಚೆನ್ನಾಗ್ ಅನ್ಸುತ್ತೆ. ಇಲ್ಲಿದು ಚೆನ್ನಾಗಿದೆ, ಬಟ್ ಏನಂದ್ರೆ ಸ್ವಲ್ಪ ನನ್ಗೆ ಯಾಕೋ ಸ್ವಲ್ಪ ಇಷ್ಟ ಆಗ್ತಿಲ್ಲ. ಸೊ ಬೆಟರ್ ಇದೆ, ಚೆನ್ನಾಗಿದೆ. ಇವಾಗ ನಾನು ಸೂಪು ಮತ್ತೆ ಪಾಂಪ್ಲೇಟು ಮತ್ತೆ ಮಟನ್ ಪೆಪ್ಪರ್ ಡ್ರೈ ಆರ್ಡರ್ ಮಾಡಿದ್ದೆ. ಸೊ ಇವಾಗ ನೆಕ್ಸ್ಟ್ ಬಟರ್ ಕುಲ್ಚಾ ಮತ್ತೆ ಚಿಕನ್ ಇಂದು ಒಂದು ಗ್ರೇವಿ ಮತ್ತೆ ಚಿಕನ್ ಬಿರಿಯಾನಿ ಇಷ್ಟು ಆರ್ಡರ್ ಮಾಡಿದ್ದೀನಿ. ನೋಡೋಣ ಯಾವ ತರ ಅದು ತಂದೂರಿ ರೋಟಿ ಯಾವ ತರ ಬರುತ್ತೆ ನೋಡೋಣ. ಸೊ ಆಕ್ಚುಲಿ ನನ್ನ ಪ್ಲಾನೇ ಬೇರೆ ಇತ್ತು, ಬಟ್ ಎಲ್ಲಾ ಪ್ಲಾನ್ ಬೇರೆನೆ ಆಗ್ಬಿಡುತ್ತೆ ಇಲ್ಲಿ ಬಂದ್ಮೇಲೆ. ಅವರು ನಂಗೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಆದ್ರೂ ಸ್ವಲ್ಪ ಅಲ್ಲಿ ಫುಲ್ ರಶ್ ಇತ್ತಲ್ವಾ, ಸೊ ಅದಕ್ಕೆ ಎಲ್ಲ ಫುಲ್ ಬಾಯ್ಸ್ ಇದ್ರು ಅಂತ ಇಲ್ಲೇ ಬಾಜುನೇ ಇದೆ ನವೀನ ಹೋಟೆಲ್ ಇತ್ತಲ್ವಾ. ಸೊ ಇಲ್ಲಿ ನಾನು ಬಂದಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದು. ಸೊ ಇಲ್ಲೇನು ಟ್ರೈ ಮಾಡೋಣ ನೋಡೋಣ ಅಂತ ಬಂದೆ. ಸೊ ನೋಡೋಣ, ಎಲ್ಲ ಅರ್ಧಂಬರ್ಧ ತಿಂದಿಟ್ಟಿದ್ದೀನಿ. ಅದನ್ನ ಟೇಸ್ಟ್ ಮಾಡ್ತೀನಿ, ನೋಡ್ತೀನಿ. ಮಳೆ ಅಂತೂ ಫುಲ್ ಇದೆ ಇಲ್ಲಿ ನೋಡಿ ಗೈಸ್. ಇವತ್ತು ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್. ಅಲ್ಲಿ ಹೊರಗಡೆ ಹೋಗಿ ನಾನು ಫೋಟೋ ತಕ್ಕೋಬೇಕು ಅಂತ ಅನ್ಕೊಂಡೆ, ಬಟ್ ಏನಂದ್ರೆ ಮಳೆ ನಿಲ್ತಾನೆ ಇಲ್ಲ. ಆದ್ರೂ ನೋಡ್ತೀನಿ, ಅಲ್ಲಿ ಹೋಗಿ ಫೋಟೋ ತಕ್ಕೊಳ್ಳೋದಾದ್ರೆ ತಕ್ಕೋತೀನಿ. ಓಕೆ, ಚೆನ್ನಾಗಿದೆ ಎಲ್ಲ ಹೋಟೆಲ್, ಎಲ್ಲ ಚೆನ್ನಾಗಿದೆ. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ಏನ್ ಬೋರ್ ಆಗುತ್ತೆ ಗೊತ್ತಾ, ಆರ್ಡರ್ ಮಾಡಿ ಈ ತರ ಖಾಲಿ ಕುಂದ್ರದೇ ಬೋರ್ ಆಗುತ್ತೆ. ಆರ್ಡರ್ ಮಾಡಿ ಇವಾಗ ಒಂದು 5-10 ಮಿನಿಟ್ಸ್ ಆಯ್ತು. ಸೊ ಇನ್ನ ಬಂದಿಲ್ಲ. ಸೊ ಅದಕ್ಕೆ ಅದೇನಾಗತ್ತೆ ಅಂದ್ರೆ ಅರ್ಧ ತಿನ್ನೋದು ಮತ್ತೆ ವೇಟ್ ಮಾಡೋದು, ಅರ್ಧ ತಿನ್ನೋದು ಮತ್ತೆ ವೇಟ್ ಮಾಡೋದು. ಅಂದ್ರೆ ನಾವೇ ಲೇಟ್ ಮಾಡಿದ್ವಿ, ಯಾಕಂದ್ರೆ ನೋಡಿ ಆರ್ಡರ್ ಮಾಡೋಣ ಅಂತ ಸ್ವಲ್ಪ ಲೇಟ್ ಮಾಡಿದ್ವಿ. ನಾವೇ ಅವ್ರಿಗೆ ಆರ್ಡರ್ ಲೇಟ್ ಹಾಕೋತ್ತಲ್ಲ. ಸೊ ನೆಕ್ಸ್ಟ್ ಇದನ್ನ ಟೇಸ್ಟ್ ಮಾಡಿದ್ಮೇಲೆ ನೋಡೋಣ ಅಂತ ಹೇಳಿ ನೋಡೋಣ ಇವಾಗ ಮತ್ತೆ ಆ ಟೇಸ್ಟ್ ಯಾವ ತರ ಇರುತ್ತೆ ಅಂತ ನೋಡಿ ಹೇಳ್ತೀನಿ. ಇವಾಗ ಇದನ್ನ ನೋಡೋಣ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇಲ್ಲಿ ನೋಡಿ ಸೈಡ್ಗೆ ಬಾಯ್ಲ್ಡ್ ಎಗ್ ಹಾಕಿದ್ದಾರೆ. ನಾನು ಎಷ್ಟೊತ್ತು ಈರುಳ್ಳಿನಿ ಅಂತ ಅನ್ಕೊಂಡಿದ್ದೀನಿ, ಬಟ್ ಅದು ಬಾಯ್ಲ್ಡ್ ಎಗ್. ಬಿರಿಯಾನಿ ಬಂತು. ಕೈ ಹೆಂಗಿದೆ? ಇವಾಗ ಬಿರಿಯಾನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಏನಂದ್ರೆ ಅಲ್ಲಿ ಜಸ್ಟ್ ಪಾರ್ಸಲ್ ಆದ್ರೂ ತಗೊಂಡ್ ಹೋಗ್ತೀವಿ ನಮ್ಮ ಮಮ್ಮಿಗೆ. ನೋಡೋಣ, ಅದ್ರಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತೀನಿ ಅದ್ ಯಾವ ತರ ಇತ್ತು ಅಂತ. ಓಕೆ,
ಸೊ ಗಾಯ್ಸ್, ಇಲ್ಲೇ ನೋಡಿ ಚೆನ್ನಾಗಿದೆ. ಬಟ್ ಇಲ್ಲಿ ಫೋಟೋಸ್ ತಕೊಂತಿದ್ರೆ ಗೋಲ್ಡನ್ ಕಲರ್ ಬರ್ತಾ ಇದೆ. ಸೊ ಏನಂದ್ರೆ ಪಾರ್ಸೆಲ್ ತಗೊಂಡು ಹೋಗ್ತಾ ಇದೀವಿ, ಯಾಕಂದ್ರೆ ಅಷ್ಟೊಂದು ನಮ್ಗೆ ತಿನ್ನೋಕ್ ಆಗ್ಬೇಕಲ್ವಾ. ಸೊ ಅಷ್ಟೊಂದು ನಮ್ಗೆ ತಿನ್ನೋಕ್ ಆಗ್ಲಿಲ್ಲ. ಸೊ ಅದಕ್ಕೆ ಪಾರ್ಸೆಲ್ ತಗೊಂಡು ಹೋಗೋಣ ಅಂತ ಪಾರ್ಸೆಲ್ ತಗೊಂಡು ಹೋಗ್ತಾ ಇದೀವಿ. ಸೊ ಹೋಗೋಣ. ಓಕೆ, ಮತ್ತೆ ನೆಕ್ಸ್ಟ್ ನೋಡ್ತೀನಿ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ. ಸೊ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕಾಗಿದೆ. ಸೊ ಅಲ್ಲಿಗೆ ಹೋಗೋಕ್ಕಾಗುತ್ತೆ ಎಲ್ಲ ನೋಡ್ತೀನಿ, ನೋಡ್ಕೊಂಡು ಹೇಳ್ತೀನಿ. ನೋಡಿ ಬಳೆ ಬರ್ತಾ ಇದೆ, ಬಳೆ. ಫುಲ್ ಕ್ಲೈಮೇಟ್ ಮಸ್ತ್ ಆಗಿದೆ, ಮಳೆ ಬರ್ತಾ ಇದೆ. ಸೊ ಇವಾಗ ಊಟ ಎಲ್ಲ ಮಾಡಿದ್ವಿ, ಹೋಗ್ಬೇಕು ಇವಾಗ ನವೀನ್ ರೆಸಿಡೆನ್ಸಿ. ಸೊ ಇವಾಗ ಅದೇ ಅಲ್ಲಿ ಪ್ರಕಾಶ್ ಹೋಟೆಲ್ ಅಲ್ಲಿ ಏನಾದ್ರು ಬಿರಿಯಾನಿ ಏನಾದ್ರು ತಗೋಬೇಕು. ಸೊ ನಮ್ಮ ಮಮ್ಮಿಗೆ ಇಲ್ಲಾಂದ್ರೆ ನೈಟ್ಗಾದ್ರೂ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸೊ ಅಲ್ಲೊಂದ್ ಸ್ವಲ್ಪ ತಗೊಂಡು ಮನೆಗೆ ಹೊರಡ್ತೀನಿ. ಸೊ ಗಾಯ್ಸ್, ಇವಾಗ ನಾನು ಮನೆಗೆ ಬಂದೆ. ಅಂದ್ರೆ ಒಂದ್ ಸ್ವಲ್ಪ ರೋಸ್ ವಾಟರ್ ತಗೊಳ್ಳೋದಿತ್ತು. ರೋಸ್ ವಾಟರ್ ಪ್ಲಸ್ ಮತ್ತೆ ಒಂದು ಪೌಂಡ್ಸ್ ಕ್ರೀಮ್ ಒಂದು ಖಾಲಿ ಆಗಿತ್ತು. ಸೊ ಅದು ಒಂದು ತಗೊಳ್ಳೋದಿತ್ತು. ಎರಡನ್ನು ತಗೊಂಡು ಮನೆಗ್ ಬಂದೆ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಟೀ ಕುಡಿಬೇಕು. ಟೀ ಕುಡಿದು ಅದೇ ನಿಮ್ಗೆ ಆ ಬಿರಿಯಾನಿದು ಒಂದು ಟೇಸ್ಟ್ ಮಾಡಿ ಹೇಳ್ಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ಅದೇನೋ ತಗೊಂಡ್ ಬಂದಿದ್ದೀನಿ. ಸೊ ಇರಿ. ಸೊ ನೋಡಿ, ಅಲ್ಲಿಂದ ಇದು ಮಟನ್ ಬಿರಿಯಾನಿನ ತಗೊಂಡ್ ಬಂದಿದ್ದೀವಿ. ಸೊ ಸ್ವಲ್ಪ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನೋಡವ. ರೈಸ್ ಚೆನ್ನಾಗಿದೆ. ಯಾಕೋ ಅದ್ರಲ್ಲಿ ಪೀಸೇ ಆಗಿಲ್ಲ ಅವ್ರು. ಚೆನ್ನಾಗಿದೆ ಟೇಸ್ಟ್. ಸೊ ಅಲ್ಲಿಗಿನ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ. ಅಂದ್ರೆ ಇವ್ರ ಮಸಾಲ ಬೇರೆ, ಅಂದ್ರೆ ಅವ್ರ ಮಸಾಲಾನೇ ಬೇರೆ ಆಗುತ್ತೆ, ಇವ್ರ ಮಸಾಲಾನೇ ಬೇರೆ ಆಗುತ್ತಲ್ಲ. ಇವ್ರು ಸ್ವಲ್ಪ ಖಾರ ಖಾರ ಅದು ಎಲ್ಲ ಇವ್ರದ್ದು ಚೆನ್ನಾಗಿದೆ. ಅದು ಚೆನ್ನಾಗಿತ್ತು. ಬಿರಿಯಾನಿ ಮತ್ತೆ ಬಟರ್ ಕುಲ್ಚಾ ಮತ್ತೆ ಅದು ಚಿಕನ್ ಗ್ರೇವಿದು ಆರ್ಡರ್ ಮಾಡಿದ್ವಲ್ಲ, ಚಿಕನ್ ಗ್ರೇವಿದು ಆರ್ಡರ್ ಮಾಡಿದ್ವಲ್ಲ. ಸೊ ಅದೆಲ್ಲ ನಂಗೆ ಇಷ್ಟ ಆಯ್ತು. ಸೂಪು ನನಗೆ ಇಷ್ಟ ಆಯ್ತು. ಬಟ್ ಅದು ಮಟನ್ ಪೆಪ್ಪರ್ ಡ್ರೈ ಅಂತ ಕೊಟ್ಟಿದ್ರಲ್ಲ, ನನಗೆ ಅದು ಸ್ವಲ್ಪನೂ ಇಷ್ಟನೇ ಆಗ್ಲಿಲ್ಲ. ಯಾಕಂದ್ರೆ ಅದು ಫಿಶ್ ಪಾಂಪ್ಲೆಟ್ ಇತ್ತಲ್ಲ, ಸೊ ಅದು ನನ್ಗೆ ಇಷ್ಟ ಆಯ್ತು.
ನಂಗೆ ಅದು ಒಂದು ಯಾವ್ದಂದ್ರೆ ಅದೇ ಮಟನ್ ಪೆಪ್ಪರ್ ಡ್ರೈ. ಅದು ಸ್ವಲ್ಪ ಬಾಯ್ಲ್ ಚೆನ್ನಾಗ್ ಆಗಿರ್ಲಿಲ್ಲೋ ಏನೋ, ನಂಗೆ ಅದು ಒಂದು ಇಷ್ಟ ಆಗ್ಲಿಲ್ಲ. ಸೊ ಇವಾಗ ಅಲ್ಲಿಂದ ಒಬ್ರು ಸಬ್ಸ್ಕ್ರೈಬರ್ ಹೇಳಿದ್ರು ಟೇಸ್ಟ್ ಮಾಡಿ ನಂಗೆ ಹೇಳಿ ಅಂತ. ಸೊ ತುಂಬಾ ಚೆನ್ನಾಗಿದೆ. ಸಾರಿ, ನನ್ಗೆ ಬಿರಿಯಾನಿ ಒಂದೇ, ಅದನ್ನು ನಿಮ್ ಸಲುವಾಗಿ ಮತ್ತೆ ಅಲ್ಲಿ ಪಾರ್ಸೆಲ್ ತಗೊಂಡ್ಬಂದು ಯಾವ ತರ ಇದೆ ನೋಡೋಣ ಅಂತ ಟೇಸ್ಟ್ ಮಾಡಿ ಹೇಳೋಣ ಅಂತ ತಗೊಂಡ್ ಬಂದೆ. ಆಕ್ಚುಲಿ ಅಲ್ಲೇ ಹೋಗಿ ನಾನು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅದು ತುಂಬಾ ರಶ್ ಇತ್ತು, ಆಗ್ಲೇ ಇಲ್ಲ. ಸೊ ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೋಡ್ತೀನಿ, ಯಾಕಂದ್ರೆ ಅಲ್ಲಿ ತುಂಬಾ ವೆರೈಟೀಸ್ ಇದೆ, ಕಾಲ್ ಸೂಪ್ ಅದೆಲ್ಲ. ಇಲ್ಲಿ ನಾನು ಕಾಲ್ ಸೂಪ್ ಕುಡಿಬೇಕಂತ ಇತ್ತು ನನ್ಗೆ ಇವತ್ತು, ಬಟ್ ನಾನು ಇಲ್ಲಿ ಕೇಳಿದೆ ನವೀನ್ ಹೋಟೆಲ್ ಅಲ್ಲಿ, ಅಲ್ಲಿ ಕಾಲ್ ಸೂಪ್ ಇರ್ಲಿಲ್ಲ. ಸೊ ಅದಕ್ಕೆ ಚಿಕನ್ ಸೂಪ್ ತಗೊಂಡೆ ನಾನು. ಸೊ ಮತ್ತೆ ನನ್ಗೆ ಯಾವಾಗಾದ್ರೂ ಆದ್ರೆ ಅಲ್ಲಿ ಹೋಗಿ ಫಸ್ಟ್ ಅವ್ರಿಗೆ ಸ್ವಲ್ಪ ಇನ್ಫಾರ್ಮೇಶನ್ ಮಾಡಿ ಹೋದ್ರೆ ನಮ್ಗೇನಾದ್ರೂ ಸ್ವಲ್ಪ ಅಲ್ಲಿ ಅನುಕೂಲ ಮಾಡಿಕೊಡ್ತಾರ ಅವರು. ಸೊ ನಂಗೆ ಮೊಬೈಲ್ ಹಿಡ್ಕೊಂಡು ಕೈ ಬಂತು. ಸೊ ಇಷ್ಟೇ. ಇವಾಗ ನಾನು ಟೀ ಕುಡಿದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂದ್ರೆ 7 ಗಂಟೆ ಆಗಿದೆ. ಸೊ ಇವತ್ತಿನ ಸಂಡೇ ಹೀಗಿತ್ತು, ಅಂದ್ರೆ ಈ ವೀಕ್ ಸಂಡೇ ಈ ತರ ಇತ್ತು ನಂದು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.